ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಓಂ ಶಕ್ತಿ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಓಂ ಶಕ್ತಿ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಹಿತೈಷಿಗಳ ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮದಲ್ಲಿ ಸಹ ಓಂ ಶಕ್ತಿ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡರು. ಹಾಗೆಯೇ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಂಭಯ್ಯರವರು ಮತ್ತು ಎಸ್ಎಂ ಶ್ರೀನಿವಾಸ್ ರವರು ಓಂ ಶಕ್ತಿ ಮಂಜುನಾಥ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಓಂ ಶಕ್ತಿ ಮಂಜುನಾಥ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಮತ್ತು ಸಿಹಿ ಹಂಚಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಸ್ನೇಹಿತರು, ಅಭಿಮಾನಿಗಳು ಭಾಗವಹಿಸಿದರು.
ಎಲ್ರಿಗೂ ನಮಸ್ಕಾರ. ಈ ದಿನ ನಂದು 40ನೇ ವರ್ಷದ ಹುಟ್ಟುಹಬ್ಬ ಇತ್ತು. ಅದಕ್ಕೆ ನಾವು ವರ್ಷದಂತೆ ಈ ವರ್ಷವೂ ಈ ಶಿಪಾನಿ ಆಶ್ರಮಕ್ಕೆ ಬಂದು ಅನ್ನದಾಸೋಹವನ್ನು ಏರ್ಪಡಿಸಿದ್ವಿ. ಒಂದು 500 ಜನಕ್ಕೆ ಇವತ್ತು ಊಟ ವ್ಯವಸ್ಥೆ ಮಾಡಿದ್ವಿ. ಅವರ ಆಶೀರ್ವಾದ ನಮ್ಗೆ ಯಾವತ್ತಿರಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಮಗೆ ಇದೇ ರೀತಿ ಒಳ್ಳೆ ಅನುಕೂಲ ಆದರೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕಂತೇಳಿ ನನ್ನ ಮನಸ್ಸಲ್ಲಿದೆ. ಇನ್ನೂ ಒಳ್ಳೆಯದು ಕಾರ್ಯಕ್ರಮಗಳು ಮಾಡಬೇಕು. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ. ಆಮೇಲೆ ಅವರ ಆಶೀರ್ವಾದ ನಮಗಿರಬೇಕು. ಆಮೇಲೆ ತಂದೆ ತಾಯಿ ಆಶೀರ್ವಾದ ಇರಬೇಕು, ಸ್ನೇಹಿತರ ಆಶೀರ್ವಾದ ಇರಬೇಕು. ಎಲ್ಲರೂ ನನ್ನ ಇವತ್ತು ಫೇಸ್ಬುಕ್ಕು, ವಾಟ್ಸಪ್ಪು ಹಾಗೂ ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ನನ್ನ ವಿಶ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಒಳ್ಳೆಯ ಸಹಾಯ ಮಾಡಬೇಕಂತೇಳಿ ಆ ದೇವರಿನಲ್ಲಿ ಕೇಳ್ಕೊಳ್ತೀನಿ. ಅದೇ ಏನು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ನಮ್ಮ ಅಣ್ಣನವರಾದಂಥ ಸದಾಮಣ್ಣವರು, ಸೀನಣ್ಣವರು ಹಾಗೂ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಅಣ್ಣವರು, ನಮ್ಮ ಬಾಂಬೈನವರು, ಆಮೇಲೆ ನಮ್ಮ ಎಲ್ಲ ಫ್ರೆಂಡ್ಸು ಎಲ್ಲರೂ ಶುಭ ಕೋರಿದ್ದಾರೆ. ಇವತ್ತು ಈ ಆಶ್ರಮದಲ್ಲಿ ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಗೊತ್ತಾ, ಈ ಜನ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಅವ್ರು ನೋಡಿದಾಗ ನಾವು ಇನ್ನೂ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಒಂದು ಆಸೆ ಆಗ್ತಾಯಿದೆ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಮಗೆ ದೇವ್ರ ಶಕ್ತಿ ಕೊಟ್ಟರೆ ಇನ್ನೂ ಒಳ್ಳೆ ಉನ್ನತವಾಗಿ ನಾನು ಇಲ್ಲಿ ಸಹಕಾರ ಮಾಡಬೇಕಂತೇಳಿ ನನ್ನ ಮನಸ್ಸಲ್ಲಿ ತಿಳ್ಕೊಂಡಿದ್ದೀನಿ. ಆ ದೇವ್ರ ಶಕ್ತಿ ಕೊಟ್ಟರೆ ನಾನು ಇನ್ನೂ ಇವತ್ತು 500 ಜನಕ್ಕೆ ಹಾಕಿದ್ದೀವಿ, ನೆಕ್ಸ್ಟು 5000 ಜನಕ್ಕೆ ಹಾಕೋವಂಥ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಓಂ ಶಕ್ತಿ ಮಂಜು ಅವ್ರಿಗೆ 40ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವನು ನನ್ನ ಅಣ್ಣನ ಮಗನಾದ ಓಂ ಶಕ್ತಿ ಮಂಜು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ಆರೋಗ್ಯವಾಗಿ ಇಡಲಿ, 100 ವರ್ಷ ಚೆನ್ನಾಗಿ ಬಾಳಲಿ, ಇನ್ನೂ ರಾಜಕೀಯವಾಗಿ ಮುಂದೆ ಹೋಗಲಿ ಹಾಗೂ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಆಗಲಿ ಅಂತ ನಾನು ನಮ್ಮ ಮನೆ ದೇವರು ರೇಣುಕಾ ಯಲ್ಲಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವನಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ರಾಜಕೀಯವಾಗಿ ಮುಂದೆ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ 40ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀನಿ. ಇವತ್ತು ಅವನು ಭಾಳ ಎಲ್ಲ ಸ್ನೇಹಿತರ ನಡುವೆ ಮತ್ತು ಶಿಪಾನಿ ಆಶ್ರಮದಲ್ಲಿ ಅನ್ನದಾನ, ಆ ಶಿಪಾನಿಯಲ್ಲಿ ಇರ್ತಕ್ಕಂಥ ಎಲ್ಲ ಇವರಿಗೆ ಅನ್ನದಾನವನ್ನು ಮಾಡಿ ಊಟವನ್ನು ಕೊಡಿಸುತ್ತಾ ಅವನ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಆರೋಗ್ಯ, ಭಾಗ್ಯ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಮೊದಲನೇದಾಗಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಓಂ ಶಕ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ತಂಡದಿಂದ, ನಮ್ಮ ಗೆಳೆಯರಿಂದ, ನಮ್ಮ ಎಲ್ಲ ಹಿರಿಯರು, ಸೋದರರು, ಸಮಾನರು ಎಲ್ಲರೂ ಅವರನ್ನೆಲ್ಲರಿಗೂ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಬೆಳೀಲಿ, ಎಲ್ಲ ರಾಜಕೀಯದಲ್ಲಾಗಲಿ ದೇವರಾಶೀರ್ವಾದ ಚೆನ್ನಾಗಿರಲಿ, ಎಲ್ಲ ಒಂದು ಅವರು ಮಾಡ್ತಾರೋ ಉದ್ಯೋಗದಲ್ಲಾಗಲಿ ಅವ್ರು ಮಾಡೋ ಸಹಕಾರ ಎಲ್ಲ ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ಎಲ್ಲ ಸ್ನೇಹಿತರಿಗಾಗಲಿ, ಅನಾಥಾಶ್ರಮಕ್ಕಾಗಲಿ, ಅವ್ರ ಹತ್ರ ಬಂದವ್ರಿಗೆ ಇದುವರೆಗೂ ಏನೋ ಆಗಲಿ ನಮ್ಮ ಸ್ನೇಹಿತರಿಂದ ಎಲ್ಲರಿಗೂ ಅವ್ರಿಗೆ ಆಶೀರ್ವಾದ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಂ ಶಕ್ತಿ ಮಂಜಣ್ಣ ಅವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು. ಮಂಜು ಅವರಿಗೆ, ನನ್ನ ಭಾವ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಅವರಿಗೆ ಒಳ್ಳೆ ಐಶ್ವರ್ಯ, ಆರೋಗ್ಯ ಕೊಟ್ಟು ದೇವರು ಇದು ಮಾಡಲಿ, ಮತ್ತು ಇನ್ನೂ ಉನ್ನತ ಕಾರ್ಯಗಳು ಮಾಡಲಿ, ಅವ್ರಿಗಿನ್ನ ಶಕ್ತಿ ಕೊಡಲಿ. ಎಲ್ಲರೂ ಈ ಸಮಸ್ತ ನಾಡಿನ ಜನತೆ ಎಲ್ಲ ಶುಭ ಕೋರಲಿ. ಜೈ ಹಿಂದ್. ಸರ್ಜಾಪುರದ ಮಾಜಿ ಗ್ರಾಮ ಪಂಚಾಯತಿ ಆದಂಥ ಓಂ ಶಕ್ತಿ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು 106 ವರ್ಷ ಕಾಲ ಚೆನ್ನಾಗಿರಲಿ ಅಂತ ಕೇಳ್ಕೊತ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋ ಆ ದೇವರಲ್ಲಿ ಕೇಳ್ಕೊತೇನೆ. ओम शक्ति मंजू के हुट्टुहब्बद शुभाशयಗಳು. आज माशाल्लाह हमारे मंजू भाई का बर्थडे था. हर साल ये काम करती हैं, अनाथ आश्रम को आती हैं, अल्लाह के फजल से कम 500 जना खाना गिना खिलाती हैं. हर हमेशा हेल्प अच्छा करती हैं. खासों खास इनके वास्ते दुआ करो कि अल्लाह इनको तरक्की दे दे, आगे चल कर और मदद करने के वास्ते. कभी भी कितने भी बजे जाओ इनका फ़ोन करे तो इमीडिएटली काम होता. कौन भी परेशान होकर आया तो बहुत हेल्प करती है. हमारे खासों खास दोस्त और पूरे दोस्ता मिलकर हर साल हमें यहाँ चाको
बर्थडे सेलिब्रेट करती। खासो खास इनके वास्ते दुआ करो कि अल्लाह इनको कामयाब दे दे, हर परेशानी से बचा को रखें दे। क्योंकि तो आने वाले दिनों में और अच्छा काम करने के वास्ते एक टारगेट डाल को रखें। इंशाअल्लाह आने वाले दिनों में चुनाव में खड़ती, फिर इंशाअल्लाह इनको अच्छे तरीके से जिताओ और इनको कामयाबी दियो। इंशाअल्लाह दुआ में ख्याल रखो खासो खास। खुदा हाफिज़। ನಮ್ಮ ಪ್ರೀತಿಯ ಅಣ್ಣನಾದ ಮಂಜಣ್ಣನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು. ಇದೇ ಥರ ಮುಂದಿನ ದಿನಗಳಲ್ಲಿ ಅನಾಥಾಶ್ರಮಕ್ಕೆ ಇನ್ನೂ ಹೆಚ್ಚಿನ ಅನಾಥಾಶ್ರಮಗಳಲ್ಲಿ ಇನ್ನೂ ಹೆಲ್ಪ್ ಮಾಡಲಿ ಅಂತ ನಾನು ಶುಭ ಕೋರ್ತೇನೆ. ನಮ್ಮ ಪ್ರೀತಿಯ ಮಂಜಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಫ್ರೆಂಡ್ ಆದ ಓಂ ಶಕ್ತಿ ಮಂಜು ಅವ್ರಿಗೆ ನಾವು ಹುಟ್ಟುಹಬ್ಬವನ್ನು ಇಲ್ಲಿ ಆಶ್ರಮಕ್ಕೆ ಬಂದು ಆಚರಿಸ್ತಾ ಇದ್ದೀವಿ. ನಾವು ಕೋರ್ಕೊಳೋದೇನೆಂದರೆ ಇರೋ ಕೆಲಸಗಳೆಲ್ಲ ಚೆನ್ನಾಗಾಗಲಿ ಅಂತ, ಪೆಂಡಿಂಗ್ ಇರೋ ಕೆಲಸಗಳು ಎಲ್ಲ ಟಕ ಅಂತ ಆಗಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನಮ್ಮ ಓಂ ಶಕ್ತಿ ಮಂಜಣ್ಣ ಅವ್ರಿಗೆ ಹುಟ್ಟಿದಬ್ಬ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. 4 ಜನಕ್ಕೆ ಅನ್ನ ಹಾಕ್ತಾರೆ ಅನಾಥಾಶ್ರಮಕ್ಕೆ. ಇನ್ನೂ ಶಕ್ತಿ ಕೊಡಲಿ, ದೇವ್ರ ಆರೋಗ್ಯ ಕೊಡಲಿ.